ಹಾಯ್ ಎಲ್ರಿಗೂ, ಹೇಗಿದ್ದೀರಲ್ಲ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಅತ್ತೆ ಮಾವನ್ ಕರ್ಕೊಂಡು. ಇಲ್ಲೇ ಮನೆ ಹತ್ರ ಗೈಸ್, ಆರ್ಮುಗಮ್ ಅಂತ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ವಿ. ಹೋಗಿ ಬಂದು ಆಮೇಲೆ ಅಡುಗೆ ಮಾಡಿಕೊಂಡು ಊಟ ಮಾಡಿ ಅಷ್ಟೊತ್ತಿಗೆ ಸ್ವರ್ಣ ಬರ್ತಾಳೆ. ಆರ್ಮುಗ 5 ಮುಗ. ಸೊ ಈಗ ನಾವು ಗಾಡೀಲಿ ಹೋಗ್ತೀವಿ. ನಮ್ಮ ಅತ್ತೆಗೆ ನಡೆಯೋಕ್ಕಾಗಲ್ಲ ಅಷ್ಟು ದೂರ. ನಮ್ಮ ಮಾವ ನಡ್ಕೊಂಡು ಬರ್ತಾರೆ. ನಾವು 2 ವೀಲರಲ್ಲಿ ಈಗ ಹೋಗೋದು. ಬನ್ನಿ ಹೋಗೋಣ, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ನಾವೇನೋ ಗಾಡಿ ಇತ್ತು, ಬೇಗ ಬಂದ್ವಿ. ಸೊ ಪಾರ್ಕಿಂಗ್ ನಿಲ್ಸಿದ್ದೀನಿ. ಆಮೇಲೆ ಈಗಾಗಲೇ ಕೊಡಬೇಕಾ? ಓಕೆ. ಹೋಗ್ಬೇಕಾದ್ರೆ ಟಿಕೆಟ್ ಕೊಡಬೇಕು. ಸೊ ತಗೊಂಡಿದ್ದೀವಿ. ಬನ್ನಿ ಅಲ್ಲಿ ಹೋಗಿರೋಣ. ನಾವೇನೋ ಗಾಡೀಲಿ ಬಂದ್ವಲ್ಲ, ಬೇಗ ಬಂದ್ಬಿಟ್ವಿ. ಅವರಿಬ್ರು ನಡ್ಕೊಬರ್ಬೇಕೀಗ. 2 ದೇವಸ್ಥಾನ ಇದೆ ಇಲ್ಲೇ. ಅದಂತೂ ತುಂಬ ಚೆನ್ನಾಗಿದೆ. ಆ ಕಡೆ ಇರೋದು ಅದು ಚೆನ್ನಾಗಿದೆ. ಎಣ್ದೇವರು ಕರುಮಾರಿಯಮ್ಮ ದೇವಸ್ಥಾನ ಅದು. ಇದು ಮುರುಘಾ. ಫಸ್ಟ್ ಗಣಪತಿ, ಆಮೇಲೆ ಈಶ್ವರ, ಆಮೇಲೆ ಮುರುಘಾ. ಸೊ ಅವ್ರು ಬರೋವರೆಗೂ ಇಲ್ಲಿ ವೆಯ್ಟ್ ಮಾಡಿ ಹೋಗೋಣ ಬನ್ನಿ ಗೈಸ್. ಈಗ ಬಂದರು ನಮ್ಮ ಮಾವ ಎಲ್ಲ. ಈಗ ಹೋಗೋಣ. ಈಗ ದೇವಸ್ಥಾನದೊಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಹೋಗ್ಬಿಟ್ಟು ಅಲ್ಲಿ ಒಳಗಡೆ ವಿಡಿಯೋ ಮಾಡೋಂಗಿಲ್ಲ, ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ. ನೈಸ್ ನೋಡಿ, ಇಲ್ಲಿಂದ ಇದೇ ದೇವರು. ನೈಸಲ್ಲಿ ಎಲ್ಲ ವಿಡಿಯೋ ಮಾಡೋಂಗಿಲ್ಲ. ಸೊ ಈಗ ಬ್ಯಾಕ್ ಸೈಡ್ ಹಿಂಗಿದೆ ಎಲ್ಲ ಬರ್ತಾರೆ. ಏನೋ ಫಂಕ್ಷನ್ ಆಗಿತ್ತು ಅನಿಸುತ್ತೆ. ವಾಶ್ ಮಾಡ್ತಾ ಇದ್ದಾರೆ ಇಲ್ಲಿ. ಈ ಥರ ಇದೆ. ಆಮೇಲೆ ಆ ಕಡೆ ಹೋಗ್ಬೇಕು ನಾವು ಗೈಸ್. ಇದು ಪಂಚಮುಖಿ ಗಣಪತಿ ಅಂತ. 5 ಕಡೆ ಮುಖ ಇದೆ. ಇಲ್ಲಿ ಫ್ರಂಟಲ್ಲಿ 2 ಮುಖ ಇದೆ. ಹಂಗೆ ಬನ್ನಿ, ಈ ಕಡೆ 3 ಮುಖ ಕಾಣುತ್ತೆ. ಇಲ್ಲಿ ಈ ಕಡೆ 1 ಮುಖ ಕಾಣುತ್ತೆ ನೋಡಿ. ಇಲ್ಲೆಲ್ಲ ಮುಂದೆ 2, ಇಲ್ಲೊಂದು, ಹಿಂದೆಗಡೆ 1, ಮತ್ತು ಆ ಕಡೆ ಸೈಡಲ್ಲಿ 1. ಒಟ್ಟು 5 ಮುಖ. ಪಾಪ ಮೆಟ್ಲಕ್ಕೆ ಉಸಿರು ಬಿಡಂಗತ್ತೆ. ಇಲ್ಲಿ ಸೇರಿ 5 ಮುಖ ಆಗುತ್ತೆ. ಇದು ಪಂಚಮುಖಿ ಗಣಪತಿ. ಹಾಗೆ ಮೇಲೆ ಹೋದ್ರೆ ಶಿವ ಟೆಂಪಲ್ ಇದೆ. ಹೋಗೋಣ ಬನ್ನಿ. ಅಲ್ಲ ಹೇಳಿದ್ದು, ಫ್ರಂಟಲ್ಲಿ 2 ಇದೆ ಗೊತ್ತಾ? ಮೇಲೊಂದಿದೆ, ಕೆಳಗೊಂದಿದೆ. ಮೇಲ್ಗಡೆದಕ್ಕೆ ಸೊಂಡ್ಲು ಹಿಂಗೆ ತಿರುಗಿಸಿದೆ, ಕೆಳಗಡೆದಕ್ಕೆ ಉದ್ದ ಇದೆ ಸೊಂಡ್ಲು. ಮತ್ತು ಆ ಕಡೆ ಸೈಡು ಹಿಂದೆಗಡೆ ಒಂದಿದೆ. ಒಟ್ಟು 5 ಆಗುತ್ತೆ. ಪಂಚಮುಖಿ ಗಣಪತಿ. ಈಗ ಮೇಲೆ ಶಿವ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಹತ್ತಕ್ಕಾಗತ್ತಾ? ಇಲ್ಲಿ ಹಳ್ಳಿ ಮರ, ಬೇವಿನ ಮರ 2 ಇದೆ ನೋಡಿ. ಇಲ್ಲಿ ನಾಗರಕಟ್ಟೆ ಇದೆ. ಬಾ. ಮೇಲ್ವರೆಗೂ ಹೋಗ್ಬೇಕು. ಇದು ಅರಳಿ ಕಟ್ಟೆ ಗೈಸ್. ಬೇವಿನ ಮರ, ಅರಳಿ ಕಟ್ಟೆ, ಮತ್ತೆ ನಾಗರಕಲ್ಲು ಇದೆ. ನಾಗರ ಪಂಚಮಿ ಟೈಮಲ್ಲಿ ಪೂಜೆನೂ ಮಾಡ್ಬೋದು ಇಲ್ಲಿ ಬಂದು. ಅರುಣಾಚಲೇಶ್ವರ ದೇವಸ್ಥಾನ. ಕಾಪಾಡಪ್ಪ. ಶಿವ. ಅಲ್ಲಿ ಮೇಲೆ. ನಿಜವಾದ ದಾವು ತೋರಿಸ್ತೀನಿ ಬನ್ನಿ ಅಲ್ಲಿ.
ನಿಜವಾದ ನಾವು ಇದೆಯಾ? ನೋಡ್ತೀರಾ? ಹೌದಾ? ಅಲ್ಲಿ ನೋಡಿ ಮೇಲೆ ಡಮರು ಗಮರು. ಅದು ಇದಾಗಿರೋದು. ಅವ್ನು ಸುಶಾಂತ್ ನಂಬೋದು ಹೇಳು ಹೇಳು ಅಂತ. ನಿಜವಾದ ಡಮರುಗ ಮೇಲೆ ನಿಜವಾದ ಹಾವು ಕೂತಿದೆ ಅಂತ. ಇಲ್ಲೆಲ್ಲ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ, ಉತ್ತದ ತರ ಸೇಮ್ ಉತ್ತ ತರ ಫೀಲ್ ಆಗುತ್ತೆ. ಮೇಲ್ ಸುಬ್ರಹ್ಮಣ್ಯ ಮಧ್ಯೆ ಅಪ್ಪ ಕೆಳಗ್ ಮಗ ಮೇಲು ಮಗ ಆ ಥರ. ಅಲ್ಲೇ ಬೆಟ್ಟದ ಮೇಲೆ ಜಾಸ್ತಿ ಮಾಡೋದು ಈ ಭಾಗ್ಯಲಕ್ಷ್ಮಿ ಸೀನ್ ಎಲ್ಲ ಮಾಡ್ತಾರಲ್ಲ. ಬೆಟ್ಟದ ಮೇಲೆ ಒಂದೊಂದು ಸೀನ್ ಮಾಡ್ತಾರೆ ಗೊತ್ತಾ, ನೀಲಗಿರಿ ಹೋಗ್ತಾರ ಇಲ್ವಾ, ಅಲ್ಲೇನೆ ಮಾಡೋದು. ಬನ್ನಿ ಗಣಪತಿ ಗಣಪತಿ ಅಲ್ಲ, ಇದು ಮಾಮೂಲಿ ಒಂದೇ ಮುಖ. ಅದು ಇದು ಕೈಯಲ್ಲಿ ಹಿಡ್ಕೊಂಡಿರಲ್ವ ಅದು. ಆಯ್ತು ಗೈಸ್, ಹತ್ಕೊಬರೋಷ್ಟ್ರಲ್ಲಿ ಅದಕ್ಕೆ ಸ್ವಲ್ಪ ಕೂತಿದೀವಿ, ಆಮೇಲೆ ಒಳಗಡೆ ಹೋಗೋಣ ಅಂತ. ನಮ್ಮ ಅತ್ತೆ ಪ್ರದಕ್ಷಿಣೆ ಆಗ್ತವ್ರೆ, ಅವರು ದೇವ್ರ ಹತ್ರ ಜಾಸ್ತಿ ಕೇಳ್ಕೊಳೋದು ಜಾಸ್ತಿ. ವರ ಜಾಸ್ತಿ ಕೇಳ್ತಾ ಇರ್ತಾರೆ, ಅದ್ರಲ್ಲಿ ಎಷ್ಟು ಸಕ್ಸಸ್ ಆಗುತ್ತೆ ಅಂತ ಕೇಳೋಣ ಆಮೇಲೆ. ಇಷ್ಟು ವರ್ಷ ಕೇಳೋರಲ್ಲ, ಅದ್ರಲ್ಲಿ ಎಷ್ಟು ಆಗಿದೆ ಎಷ್ಟು ಹೋಗಿದೆ ಅಂತ. ಇಲ್ಲಿಗೆ ಬನ್ನಿ, ಇಲ್ಲಿ ಇಲ್ಲೇ ಹಿಂಗೆ ಬರ್ಬೋದಿತ್ತು, ಅವ್ರು ಬಂದ್ರು ಹೋಗಿ ಅಲ್ಲೇ. ಅಲ್ಲ ದೇವ್ರ ಹತ್ರ ಜಾಸ್ತಿ ಹೊತ್ತು ಕೇಳ್ತಿರ್ತೀರಲ್ಲ ವರ, ಅಲ್ಲ ಕೇಳಿ ಇಷ್ಟು ವರ್ಷ ಕೇಳಿದಿರಲ್ಲ, ಎಷ್ಟು ಏನಾಗೈತೆ ಅಂತ ಸಕ್ಸಸ್ ಆಗಿದೆ ಅಂದ್ರೆ, ಈಗ ನಾವು ಇದಕ್ಕೆ ಹೋಗ್ತೀವಲ್ಲ ನಾಳೆ ದೇವಸ್ಥಾನಕ್ಕೆ, ಅದೊಂದು ಸಕ್ಸಸ್ ಆಗುತ್ತೆ. 100ರಲ್ಲಿ ಒಂದು 50% ಆಗಿದೆ, ಇನ್ 50%. ಎಲ್ಲ ಆಗೇ ಆಗುತ್ತಲ್ವ, ಆಗುತ್ತೆ ಎಲ್ಲಾರ್ಗು ಆಗಲ್ಲ. ಆಗುತ್ತೆ. ಸೈಟ್ ಇದ್ದವ್ರು ಹೋದ್ರೆ ಬೇಗ ಕಟ್ಟ ಅನುಕೂಲ ಆಗುತ್ತೆ, ಏನು ಇಲ್ದಿರ ಹೋದ್ರೆ ತಗೊಳಕ್ ಬೇಕಲ್ಲ ದುಡ್ಡು. ನಾವು ಸೈಟ್ ಆದ್ಮೇಲೆ ಹೋಗಿದ್ದೆ, ಅಂದ್ರೆ ಹೋದ್ರೆ ಸೈಟ್ ತಗೊಳೋ ಅಷ್ಟು ಆಗುತ್ತೆ ಅಂತಾರೆ, ನೋಡ್ಬೇಕು. ನಾನು ಅದಕ್ ಮುಂಚೆನೆ ತಂದಿದ್ದೆ, ಮೈಸೂರು ಮನೆ ಕಟ್ಟಕ್ ಹೋಗಕ್ ಮುಂಚೆ ಒಂದ್ಸಲ ಹೋಗಿದ್ವಿ, ಆವಾಗ ತಂದಿದ್ದೆ ಮಣ್ಣು, ಮನೇಲಿ ಪೂಜೆ ಮಾಡ್ತಾ ಇದ್ದೀನಿ. ಷಣ್ಮುಖ ಪಕ್ಕ ಆ ಕಡೆ ಈ ಕಡೆ ಇರೋದು ಏನ್ ದೇವ್ರು? ಕಾಪಾಡಪ್ಪ. ಹೆಂಗಿದೆ ನೋಡಿ ಕೆತ್ತನೆ ಎಲ್ಲ ದೇವ್ರದ್ದು, ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಎಷ್ಟು ಮುಖ ಇದೆ ಅದು? 1 2 3 4 5 6 ಮುಖ ಇದೆ. ಅದೇ 6 ಮುಖ ಅಂತಾರಲ್ಲ ಆ ಥರ. ಇಲ್ಲಿ ಹಳೆ ಕಾಲದ ಐಡಲ್ಸ್ ಎಲ್ಲ ಇಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಫುಲ್ ಎಲ್ಲ ಸ್ಟೋರೇಜ್ ಮಾಡಿ ಇಟ್ಟಿದ್ದಾರೆ. ಸೊ ಇಲ್ಲಿ ಹಿಂದೆಗಡೆ ಇದು ತೋರ್ಸು ಸುಶಾಂತ್, ಬ್ರಾಸ್ ವರ್ಕ್ ಅಲ್ಲಿ ಇದೆ ನೋಡಿ, ಏನಂತಾರೆ ಪಂಚಲೋಹದ್ದು ತಾನೇ ಇದು? ಪಂಚಲೋಹನ ಚಿನ್ನ ಅಲ್ಲ ಅನ್ಕೊಂತೀನಿ, ಪಂಚಲೋಹ. ಚೆನ್ನಾಗಿದೆ ತಣ್ಣಗೆ. ಅದು ತಿರುತನಿ, ಪಳನಿ. ಅದು ನಾನು ಇಲ್ಲೇ ಪಿಕ್ಚರ್ ಅನ್ಕೊಂತಾ ಇದ್ದೀನಿ. ಎಲ್ಲಿ ಪಳನಿಲಿ ಟ್ರೈನಲ್ಲಿ ಹೋಗಿದ್ದಾರೆ ಅಂತ ತರಬಹುದು. ಟ್ರೈನ್ ಇದೆ ಅಲ್ಲಿ ಬೇಕು, ಅಲ್ಲೇ ಹಾಕಿ, ಇಲ್ಲಿ 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 ಸೈಡಲ್ಲಿ ಇದೆ. ದರ್ಶನ ಚೆನ್ನಾಗಾಯ್ತು. ಈಗ ಹೊರಡೋಣ ಬನ್ನಿ. ಮಂದಿರ್ ಚೋಲೆ ಅಲ್ಲಿಲ್ವಾ?
ಪಳಮುದೀರ್ ಚೋಲೆ ಅದು. ಇದು ಸ್ವಾಮಿ ಮಲೈ. ಆ ದೇವಸ್ಥಾನದ್ದು ಎಲ್ಲಿ ಷಣ್ಮುಖ ದೇವರಿದೆ ಅದನ್ನ, ಸುಬ್ರಹ್ಮಣ್ಯ ಎಲ್ಲೆಲ್ಲಿದೆ ಅದನ್ನ ಪಿಕ್ಚರೈಸ್ ಮಾಡಿದ್ದಾರೆ ಇಲ್ಲಿ ಮೇಲ್ಗಡೆ. ಆ ಕಡೆ ಒಂದಿದೆ, ಇಲ್ಲೊಂದಿದೆ, ಇಲ್ಲಿ ಇದು ಒಂದಿದೆ ನೋಡು, ಶೃಂಗೇರಿದು. ಗೈಸ್ ಹೋಗಿ ಬಂದ್ವಿ ಟೆಂಪಲ್ಗೆ. ಬಂದು ನೇರ್ಲೆಹಣ್ಣು ತಿಂತವ್ರೆ ಇವರು ಫೋನ್ ನೋಡ್ತವ್ರೆ. ಸುಸ್ತಾಗಿ ಎಲ್ಲ ಕೂತಿದ್ದೀವಿ ಒಂದು 5 ನಿಮಿಷ. ಈಗ ಆನ್ಲೈನಲ್ಲಿ ತರಕಾರಿ ಬುಕ್ ಮಾಡಿದ್ದೀನಿ, ಬಂದಮೇಲೆ ಅಡುಗೆ ಮಾಡೋದಷ್ಟೇ. ಅಡುಗೆ ಮಾಡಿ ಊಟ ಮಾಡಿ ರೆಸ್ಟ್ ಮಾಡೋದು. ಬನ್ನಿ ಹೋಗೋಣ. ಬರ್ತೀನಿ ತೊಗೊಳ್ಳಿ. ಬಾಯ್ ಬಾಯ್ ಮಲಗಿದ್ರೇನೋ ನೀವು? ಸುಮ್ಮನೆ ಹೋದೆ ಕೂತ್ಬಿಟ್ಟು ಸಾಕಾಯ್ತಲ್ಲ. ಹಿಂಗೆ ಬಂದು ಹಿಂಗೆ ಹೋಗ್ತವ್ರೆ. ಬ್ಯಾಗ್ ತುಂಬ ಲಗೇಜ್ ತಂದರು, ಮತ್ತೆ ಲಗೇಜ್ ತುಂಬ್ಕೊಂಡು ತಗೊಂಡೋಗ್ತಾರೆ. ಖಾಲಿ ಬಾಕ್ಸ್. ಪಲಾವ್ ತಂದಿದ್ದೀನಿ ತಿನ್ನು. ಏನು ಹಿಂಗೆ ಬಂದು ಹಿಂಗೆ ಹೋಗ್ತವ್ರೆ. ಹಾಸ್ಪಿಟ್ಲಿಗೆ ಅಂತ ಬಂದರು, ಈಗ ಹೋಗ್ತವ್ರೆ. 2 ಅವರ್ ಅಷ್ಟೇ ಇದ್ದಿದ್ದು ಗೈಸ್. ನಾಳೆ ಹೋಗೋದು ಅಂದರೆ ಹೇಳ್ತೀನಿ ಬಾ, ಇಲ್ಲಾಂದರೆ ಶುಕ್ರವಾರ ಅಂದರೆ ಶುಕ್ರವಾರ ಬರುವಂತ. ಸಾಯಂಕಾಲ ಹಂಗೆ ಬರ್ತೀನಿ. ಅದೇ ಸಾಯಂಕಾಲನೇ ಹಂಗೆ ಬಾ ಅಂದೆ. ನಾಳೆ ಆದರೆ ನಾಳೆ ಹೇಳ್ತೀನಿ, ಇಲ್ಲ ಶುಕ್ರವಾರ ಸಾಯಂಕಾಲ ಬಾ. ಇನ್ನೇನು ನಾವು 1 ಅವರ್ ಹೊರಡ್ತೀವಿ ಅನ್ನುವಾಗ ಬಿಡು, ಸರಿ ಹೋಗುತ್ತೆ ಅವಾಗ ಬರೋಕ್ಕೆ. ಅದಕ್ಕೆ ಹೇಳ್ತಾ ಇದ್ದೀನಿ ಬಾ ಅಂತ. ನಾನು ಇನ್ನೇನಕ್ಕೆ? ನೀನು ಸ್ಕೂಲ್ ರಜಾ ಹಾಕಿ 1 ವಾರ ಅದೇ ಎಲ್ಲ ಬರ್ದಿದ್ದೀನಿ. ಎಲ್ಲ ಬರ್ದು. ರಜಾ ಹಾಕಿರೋದು ಅಲ್ಲ, ನಾವೆಲ್ಲಿರೋದು ಅಂತ ನೀನು ಈ ಮನೇಲ್ವಾ? ಅಕ್ಕನ್ ಓದ್ಕೋಬೇಕು. ಶನಿವಾರ ಎಕ್ಸಾಮ್ ಅವಳದು ಎಕ್ಸಾಮ್. ಸರಿ ಬಾಯ್. ಹುಷಾರು. ನೀನು ಅದನ್ನ ಈ ಥರನೇ ಅಂದ್ಕೊಂಡು ಹಾಕಲ್ಲ ತರಿಸಿದ್ಯಾ? ನೋಡಿದ್ರೆ ಅದು ಹಂಗೆ ಬಿ ಅದ್ರಲ್ಲಿ ಆಡ್ಬೋದು ಅನ್ಸುತ್ತೆ. ಹಂಗೆ ಡಬಲ್ ರೋಡಲ್ಲಿ ಹತ್ಬೇಕಾ ಬಸ್? ಅಲ್ಲಿ ಮುಂದಕ್ಕೆ ಹೋಗತ್ತಾರೆ. ಡಿಪೋ ಇತ್ತಲ್ಲ ತೋರಿಸಿದ್ನಲ್ಲ, ಅಲ್ಲಿಗೆ ಬಿಟ್ಟು ಬರ್ತಾನೆ, ಅಲ್ಲಿ ಹೋಗತ್ತಾರೆ. ಬಾಯ್. ಹೋದ್ರು. ಕೆಳಗಡೆ ಅಂಡರ್ಗ್ರೌಂಡಲ್ಲಿ ಇಲ್ಲೆಲ್ಲ ನಿಲ್ಸಕ್ಕಾಗಲ್ಲ. ಈ ಮನೆ ಅಲ್ಲಿಗೆ ಬಂದೈತೆ. ಈಗ ಹೋದ್ರು, ನಾವು ರೆಸ್ಟ್ ಮಾಡೋಣ ಒಳಗಡೆ ಹೋಗಿ. ಮೇಡಮ್ ಈಗ ಬಂದರು. ತಿನ್ನವ ನೋಡವಳು ಕೇಕು ಅಂತ ಅಂದ್ಲು, ಮರ್ತೋದೆ ಕೊಡೋದೆ. ಲಾವಣ್ಯಂಗೆ ಸುಶಾಂತ್ ಅಂದ, ಮರ್ತೋಯ್ತು ಕೊಡೋಕ್ಕೆ.